ನಮ್ಮ ಶಿವಾಜಿನಗರದಲ್ಲಿರೋ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಕ್ಲೀನಿಂಗು, ವಾಷಿಂಗು, ಟಾಯ್ಲೆಟು ಅಂತ ಎಲ್ಲಾ ಕಡೆ ಇರೋ ಕೊಳೆ ತೊಳ್ಕೊಂಡು ಹೊರಗಡೆ ಹೋಗುತ್ತಲ್ಲ ಕೊಳಚೆ ನೀರು, ಆ ನೀರಲ್ಲಿರೋ ಗಲೀಜನ್ನ ಫಿಲ್ಟರ್ ಮಾಡಿ ಹೊರಗಡೆ ಬಿಡೋ ಪ್ರೋಸೆಸ್ ಅಲ್ಲಿ ಸಿಗೋ ಗಲೀಜಲ್ಲೂ ಪಾಲ್ಬೇಕು ಅಂತ ಕೇಳಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ 2-3 ತಿಂಗಳು ಈ ಕ್ಲೀನ್ ಮಾಡೋ ಕೆಲಸ ಮಾಡಿದ ಜನಕ್ಕೆ ಕೊಡಬೇಕಾದ ದುಡ್ಡು ಕೊಡದೆ ಸತಾಯಿಸ್ತಿರೋ ಪಾಪದ ಕೆಲಸ ಆಗ್ತಿದ್ಯಂತೆ ಅಡ್ಮಿನ್ ಡಾಕ್ಟರ್ ಹರಿಚಂದ್ ಅನ್ನೋದಿಲ್ಲ. ಇದೇನಿದು ಸುಸುನಲ್ಲಿ ಮೀನಿಡೋ ಕೆಲಸ ಅಂತ ವಿಚಾರಿಸಿದ್ರೆ ಇದೊಂದು ದೊಡ್ಡ ಕತೆ. ಅದನ್ನೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಈ ಹಾಸ್ಪಿಟ್ಲಿಂದ ಹೊರಗಡೆ ಹೋಗುತ್ತಲ್ಲ ಕೊಳಚೆ ನೀರು, ಅದನ್ನ ಹಂಗೆ ಸುಮ್ಮನೆ ಮೋರಿ ಬಿಟ್ಬಿಡಂಗಿಲ್ಲ. ಆ ನೀರನ್ನ ಸಂಸ್ಕರಣೆ ಮಾಡಿ ಹೊರಗಡೆ ಬಿಡಬೇಕು. ಹಿಂಗೆ ಗಲೀಜಾಗಿ ಬರೋ ನೀರನ್ನ ಸಂಸ್ಕರಣೆ ಮಾಡಿ ಹೊರಗಡೆ ಬಿಡೋದಕ್ಕೆ ಅಂತಾನೆ STP ಪ್ಲಾಂಟ್ ಅಂತ ಒಂದಿರುತ್ತೆ. ಪ್ರತಿದಿನ ಇದ್ರದ್ದು ಮೇಂಟೆನೆನ್ಸ್ ಮಾಡಬೇಕು. ಇದನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಬೋರಿಂಗ್ ಹಾಸ್ಪಿಟಲ್ನವರು ಹೊರಗಿನವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟು ಮಾಡಿಸ್ಕೊತಾರೆ. ಅದಕ್ಕೆ ತಿಂಗಳಿಗೆ ಇಷ್ಟು ಅಂತ ಪೇ ಮಾಡ್ತಾರೆ. ಅದಕ್ಕೆ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅದೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡೋರಿದ್ರೆ ಅಂತ ಕಂಪನಿಗಳಿಗೆ ಹೊರ ಗುತ್ತಿಗೆ ಕೊಡ್ತಾರೆ. ಸೇಫ್ಟಿಗೆ ಅಂತ ಒಂದಷ್ಟು ದುಡ್ಡನ್ನ ಡೆಪಾಸಿಟ್ ಮಾಡಿಸ್ಕೊತಾರೆ. ಅವರು ಸರಿಯಾಗಿ ರೂಲ್ಸ್ ಫಾಲೋ ಮಾಡದಿದ್ರೆ, ಸರಿಯಾಗಿ ಸರ್ವಿಸ್ ಕೊಡ್ದಿದ್ರೆ ಆ ದುಡ್ಡನ್ನ ಮುಟ್ಕೋಲ್ ಹಾಕೊಂಡ್ಬಿಡ್ತಾರೆ. ಇದೆಲ್ಲ ಕಂಡೀಷನ್ಗೆ ಒಪ್ಪಿ ಬಂದರೂ ಕೂಡ ತಗೊಳ್ಳೋ ಬಿಲ್ ನಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಸಂಬಂಧಪಟ್ಟವ್ರು ಕೊಡ್ಬೇಕಾಗುತ್ತೆ. ಇದೇನು ಗುಟ್ಟಾಗ್ಬಿಡ್ದಿಲ್ಲ. ಅಲ್ಲಿ ಸರ್ವಿಸ್ ಕೊಡೋ ಎಲ್ಲಾ ವೆಂಡರ್ಸ್ಗೂ ಗೊತ್ತಿರೋ ವಿಷಯನೇ. ಇಲ್ಲಿನ ಎಲ್ಲ ಕೊಡುಕೊಳ್ಳುವಿಕೆಯನ್ನು ನೋಡ್ಕೊಳ್ಳೋದು ಡಾಕ್ಟರ್ ಹರಿಚರಣ್ ಅಂತ. ಇವ್ರದ್ದು ಕಂಪ್ಲೀಟ್ ಅಡ್ಮಿನ್ ಜಾಬು. ಇವ್ರ ಮೇಲೆ ಡೀನ್ ಅಂಡ್ ಡೈರೆಕ್ಟರ್ ಡಾಕ್ಟರ್ ಮನೋಜ್ ಕುಮಾರ್, ಇವ್ರ ಮಧ್ಯದಲ್ಲಿ MD ವಾಣಿ ಮೇಡಮ್. ಯಾರಿಗೆ ಎಷ್ಟು ಪಾಲು ಅಂತ ನನ್ನನ್ನು ಕೇಳಬೇಡಿ. ಅದನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಕಂಡಿಡಿದ್ಬಿಟ್ಟು ಹೇಳಬೇಕು. ಇಂತಿಪ್ಪ ಹಾಸ್ಪಿಟಲ್ ಅಲ್ಲಿರೋ 2 ಪ್ಲಾಂಟ್ಗಳ ಮೇಂಟೆನೆನ್ಸ್ ಅನ್ನ ಎಕ್ಸೋಮಾರ್ಸ್ ಅನ್ನೋ ಕಂಪ್ನಿ ಕೊಡ್ತಾರೆ. 1 ವರ್ಷಕ್ಕೆ ಅಂತ ಸಪ್ಲೈ ಆರ್ಡರ್ ಕೊಟ್ಬಿಟ್ಟು 3 ತಿಂಗಳಿಗೆ ಕಿತ್ತಾಕ್ಬಿಟ್ರಂತೆ. ಅಲ್ಲಿನ ಅಡ್ಮಿನ್ ಸಾಹೇಬರು ಹರಿಚರಣ್, ಡಾಕ್ಟರ್ ಹರಿಚರಣ್. ನಿಮ್ದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ರೀಸನ್ ಕೊಟ್ರಂತೆ. ಹಾಳಾಗೋಗ್ಲಿ, ನಾವು ಮಾಡಿರೋ ಕೆಲಸದಾದ್ರೂ ಪಗಾರ ಕೊಡಿ ಸರ್ ಅಂದ್ರೆ ಅದನ್ನು ಕೊಡೋಕ್ಕೆಲ್ಲ ಏನ್ ಮಾಡ್ಕೊತೀರೋ ಮಾಡ್ಕೊ ಹೋಗಿ ಅಂದ್ಬಿಟ್ರಂತೆ. ಆಮೇಲೆ ಅದೇನು ಅನ್ನಿಸ್ತೋ ಏನೋ, ಡೆಪಾಸಿಟ್ ವಾಪಸ್ ಕೊಟ್ಬಿಡ್ತೀನಿ, ತಗೊಂಡು ವಾಪಸ್ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಅಮೌಂಟ್ ಅನ್ನ ಅಕೌಂಟ್ಗೆ ರಿಟರ್ನ್ ಮಾಡೋದ್ರಂತೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ ಕಂಪ್ನಿದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ರೆ ಡೆಪಾಸಿಟ್ ನ ಮುಟ್ಕೋಲ್ ಹಾಕೋಬೇಕು. ಅದನ್ನು ವಾಪಸ್ ಕೊಟ್ಬಿಟ್ಟು ನಾವು ಹಾಸ್ಪಿಟಲ್ ಕೊಳಚೆ ಕ್ಲೀನ್ ಮಾಡಿರೋ ಬೆವರಿನ ದುಡ್ಡು ಕೊಡಲ್ಲ ಅಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನ ಅಂತ ಇವ್ರುಗಳು. ಅದು ನೋಡಿದ್ರೆ ಆ 2-3 ತಿಂಗಳು ಏನ್ ಮೇಂಟೆನೆನ್ಸ್ ಮಾಡಿದ್ರಲ್ಲ ದುಡ್ಡು, ಅದು ಸಂದಾಯ ಆಗಿರೋ ಲೆಕ್ಕ ತೋರಿಸೋರೆ ಅಡ್ಮಿನ್ ಸಾಹೇಬರು. ಇಲ್ಲಿ ನೋಡಿದ್ರೆ ಕ್ಲೀನ್ ಮಾಡಿ ಕೈ ಗಲೀಜ್ ಮಾಡ್ಕೊಂಡವರು ಬಾಯ್ ಬಿಡ್ಕೋತಿದ್ದಾರೆ. ಹಂಗಾದ್ರೆ ಆ ದುಡ್ಡು ಯಾರ ಬಾಯಿಗೆ ಹೋಯ್ತು ಅನ್ನೋದು ಪ್ರಶ್ನೆ. ಹಿಂಗೆಲ್ಲ ಮಾಡಬಾರ್ದು ಕಣ್ರಿ. ತಿಂಗಳು ಕೊಡ್ಬೇಕಾದ ಪರ್ಸೆಂಟೇಜ್ ಕೊಡೋರು, ಅದೆಲ್ಲ ಬೇಡ ವರ್ಷದ ಒಟ್ಟಿಗೆ ಬೇಕು ಅಂತ ಅಂದ್ಬಿಟ್ರೆ ಎಲ್ಲಿಂದ ತಂದು ಕೊಡ್ತಾರೆ? ಅದೇ ಊರಿಗೆ ಕೊಡಬೇಕಾಗಿರೋದನ್ನ ಕೊಡದಂಗೆ ಗಲೀಜ್ ಕ್ಲೀನ್ ಮಾಡಿದವ್ರು ದುಡ್ಡು ತಿಂದ್ರೆ ಬರಬಾರ್ದು, ರೋಗ ಬರಲ್ಲ. ಯಾರು ತಿಂದ್ರೋ ಗೊತ್ತಿಲ್ಲ, ತಿಂದವ್ರ ನಾಲ್ಗೆ ಬಿದ್ದೋಗೋದು ಗ್ಯಾರಂಟಿ. ಇದ್ರ ಜೊತೆಗೆ ಅಲ್ಲಿ ನಡೀತಿರೋ ಕೊಡುಕೊಳ್ಳೋ ವ್ಯವಹಾರದ ಲೆಕ್ಕದ ಪುಸ್ತಕ ಒಂದ್ಸಾರಿ ತಿರುವು ಹಾಕಿದ್ರೆ, ನೀಟಾಗಿ ತನಿಖೆ ಮಾಡಿದ್ರೆ ಬ್ರಹ್ಮಾಂಡನೇ ಹೊರಗೆ ಬರುತ್ತಂತೆ. ಈ ಕೆಲಸ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮಾಡಬೇಕು. ಆಮೇಲೆ ಅಡ್ಮಿನ್ ಸಾಹೇಬ್ರೆ, ಪಾಪ ಕೂಲಿ ದುಡ್ಡು ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ಶಾಪ ತೊಟ್ಟುತ್ತೆ ನೋಡಿ.